ಒಂದು ವ್ಯಕ್ತಿಗೆ ಹತ್ರ ಆಗ್ತಿರುವಾಗ ಸ್ವಲ್ಪ ಭಯ ಆಗುತ್ತೆ. ಅದೇ ವ್ಯಕ್ತಿಯಿಂದ ದೂರ ಆಗ್ತಿರುವಾಗ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಯಂಕರವಾದ ನೋವಾಗುತ್ತೆ. ಆದ್ಯ, ಅಮ್ಮ ಇಬ್ರಿಗೂ ಒಂದೇ ಥರ ಬಟ್ಟೆ ಹೊಲ್ಕೊಟ್ಟಿದ್ರಲ್ಲ, ಇದನ್ನು ತಗೊಂಡು ಹೋಗು. ಅದೇನು ರಾಜಿ, ದೊಡ್ಡಮ್ಮ ಇಬ್ರಿಗೂ ಸೇರಿಸಿ ಹೊಲಿಸಿದ್ದಲ್ವಾ? ನನ್ನ ಹತ್ರ ನನ್ನ ಡ್ರೆಸ್ ಇದೆ, ನಿನ್ನ ಹತ್ರ ನಿನ್ನ ಡ್ರೆಸ್ ಉಳಿಸ್ಕೋ, ತಗೋ. ನನಗೆ ಬೇಡ, ಯಾಕಂದ್ರೆ ಇದು ನನ್ನ ಹತ್ರದಲ್ಲೇ ಇದ್ರೆ ಪ್ರತಿ ಕ್ಷಣ ನನಗೆ ನೀನೇ ನೆನಪಿಗೆ ಬರ್ತೀಯ. ನನಗೆ ನಿನ್ನ ಮರೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಿನ್ನ ನೆನಪುಗಳು ನನ್ನಲ್ಲಿ ಸಾಕಷ್ಟಿದೆ ಆದ್ಯ. ರಾಜಿ, ಬಿಡು ಆದ್ಯ. ನನ್ನ ಜೀವನ ಛಾಯೋ ಜೊತೆ ಹೇಗೋ ಸಾಧಾರಣವಾಗಿ ಹೊರಟೋಗ್ತಾ ಇತ್ತು. ಕಾಲೇಜು, ಸ್ಕೂಲು, ನಮ್ಮೂರು ಬರೀ ಇಷ್ಟೇ ಆಗಿತ್ತು. ಅಂಥ ಜೀವನದಲ್ಲಿ ನೀನ್ ಬಂದೆ. ನನ್ನ ಪ್ರಪಂಚನೇ ಬದಲಾಯಿಸ್ಬಿಟ್ಟೆ. ಎಲ್ರೂ ಪೆದ್ದ ರಾಜಲಕ್ಷ್ಮಿ ಅಂತ ಇದ್ರು, ಭಯ ಪಡ್ತೀನಿ ಅಂತ ಇದ್ರು. ಅಷ್ಟಕ್ಕೂ ಮಾತಾಡಕ್ಕೂ ಕೂಡ ಇವಳಿಗೆ ಯೋಗ್ಯತೆ ಇಲ್ಲ ಅಂತ ಇದ್ರು. ಇವತ್ತು ಈ ರಾಜಲಕ್ಷ್ಮಿನ ಒಬ್ಳು ಹಾಕಿ ಪ್ಲೇಯರ್ ಆಗಿ ಬದಲಾಯಿಸಿದ್ಯಾ, ಬೆಸ್ಟ್ ಸ್ಟೂಡೆಂಟ್ ಆಗಿ ಬದಲಾಯಿಸಿದ್ಯಾ. ಈ ತರ ಬದಲಾವಣೆಗಳು ಮಾಡಿ ನನ್ನ ಮನಸ್ಸಿಗೆ ಹತ್ರ ಆಗಿ ಹೋಗಿ, ನಮ್ಮ ಕುಟುಂಬಕ್ಕೂ ಹತ್ರ ಆಗಿ ಹೋಗಿ ಇವಾಗ ನಮ್ಗೆಲ್ಲ ಮೋಸ ಮಾಡ್ತಿದ್ಯಾ. ನನ್ನನ್ನು ಸತಾಯಿಸ್ಬೇಕು ಅಂತಾನೆ ನೀನು ಹೊರಟೋಗ್ತಿದ್ಯಾ ಅಲ್ವಾ? ಅದು ಹಾಗಲ್ಲ ರಾಜಿ. ಇನ್ನೇನು ಹೇಳ್ಬೇಡ. ನೀನ್ ಬಂದಿದ್ದ ದಿನಾನೇ ನನಗೆ ನಮ್ಮಮ್ಮ ಹೇಳಿದ್ರು, ನೀನ್ ಇಲ್ಲೇ ಇರ್ತೀಯ ಅಂತ, ನನ್ನ ಜೊತೆನೆ ಇರ್ತೀಯ ಅಂತ. ಇವಾಗ ನಿಮ್ಮಪ್ಪ ಬಂದ್ರು ಅಂತ ನೀನು ಹೊರಟೋಗ್ತಿದ್ಯಾ ಆದ್ಯ? ನೀನು ನನಗೆ ಸತಾಯಿಸ್ಬೇಕು ಅಂತಾನೆ ತಾನೇ ಹೀಗೆ ಮಾಡ್ತಾ ಇದ್ಯಾ? ಹೇಳು ಆದ್ಯ, ಹೇಳು ಆದ್ಯ. ನೀನು ನನ್ನ ಪಕ್ಕ ಇದ್ರೆ ಸಾಕು ಅನ್ಕೊಂಡಿದ್ದೆ. ಅಂಥದ್ರಲ್ಲಿ ಇವತ್ತು ನೀನು ನನ್ನನ್ನು ಒಬ್ಬಂಟಿ ಮಾಡಿ ಹೊರಟೋಗ್ತಾ ಇದೆಯಲ್ಲ, ಯಾಕಾದ್ಯ? ನೀನು ಹೋಗ್ತೀನಿ ಅಂತಿದ್ರೆ ನನ್ನ ಪ್ರಾಣನೇ ನನ್ನನ್ನು ಬಿಟ್ಟು ಹೋಗ್ತಿದೆ ಅನ್ನೋ ಹಾಗೆ ಅನ್ನಿಸ್ತಾ ಇದೆ. ನಾಳೆಯಿಂದ ನೀನಿಲ್ದೇ ಇರೋ ಜೀವನ ನನಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ನೋಡು ರಾಜಿ, ನೀನು ಎಷ್ಟು ಬೇಜಾರು ಮಾಡ್ಕೊಳ್ತಿದ್ಯೋ ಅದಕ್ಕಿಂತ 10ರಷ್ಟು ಜಾಸ್ತಿ ನೋವು ಮಾಡ್ಕೋತಿದ್ದೀನಿ. ಅದು ನಿನಗೆ ಗೊತ್ತಿಲ್ಲ. ನಾವೊಂದು ಟ್ರೈನಲ್ಲಿ ಪ್ರಯಾಣ ಮಾಡ್ತಿರುವಾಗ ಪಕ್ಕದಲ್ಲಿ ಎಷ್ಟೋ ಜನ ಕೂತ್ಕೊಳ್ತಾರೆ, ನಾವು ನಗ್ತೀವಿ, ಅವರು ನಮ್ಮನ್ನ ನೋಡಿ ನಗ್ತಾರೆ. ಒಂದು ಊರು ಬರ್ತಿದ್ದ ಹಾಗೆ ಅವ್ರೂರಲ್ಲಿ ಅವರು ಇಳಿದು ಹೊರಟೋಗ್ತಾರೆ. ಹಾಗೆ ಈ ಜೀವನ ಕೂಡ. ನಮ್ಮ ಕೈಯಿಂದ ಆಗ್ಬೇಕಾದ ಕೆಲಸ ಪೂರ್ತಿ ಆದ್ಮೇಲೆ ದೇವ್ರಲ್ಲಿಂದ ಕಳಿಸ್ಬಿಡ್ತಾನೆ. ನಿನ್ನನ್ನ ತಿದ್ದು ತೀಡೋದಕ್ಕೆ ನನ್ನನ್ನು ಹೀಗೆ ಕಳ್ಸದ್ನೇನೋ. ನನ್ನ ಕೆಲಸ ಈಗ ಪೂರ್ತಿ ಆಯ್ತಲ್ವಾ, ಇನ್ನು ನಾನು ಹೊರಟೋಗ್ತೀನಿ. ಈಗ ರಾಜಲಕ್ಷ್ಮಿ ಅಂದ್ರೆ ಮುಗ್ಧೆ ರಾಜಲಕ್ಷ್ಮಿ ಅಲ್ಲ, ಒಬ್ಬ ಒಳ್ಳೆ ಪ್ಲೇಯರ್. ಸಾಕು, ನಿಲ್ಸು ಆದ್ಯ.
ನೀನು ಹೊಟ್ಟೋಗ್ತಿದ್ಯಲ್ಲ ಅಂತ ನಾನು ಬೇಜಾರು ಮಾಡ್ಕೊಳ್ತಿದ್ರೆ ನನ್ನ ಬೇಜಾರನ್ನ ಮರ್ಸೋದಕ್ಕೆ ಬೇರೆ ಏನೇನೋ ಮಾತಾಡ್ತಿದ್ಯಾ? ಹಾ, ನಾನು ನಂಬಲ್ಲ. ನಾನು ನಿನ್ನ ಜೊತೆ ಮಾತಾಡಲ್ಲ. ನೀನು ಹೊರಟೋದ್ಮೇಲೆ ಯಾವತ್ತೂ ನೀನು ನನಗೆ ಫೋನ್ ಮಾಡಬೇಡ. ನಾನು ನಿಂಗೆ ಫೋನ್ ಮಾಡಲ್ಲ. ಹಾಗನ್ಬೇಡ ರಾಜಿ. ನಿನ್ ಜೊತೆ ಮಾತಾಡ್ದೆ ನಾನು ಇರಕ್ಕಾಗಲ್ಲ. ನನ್ ಮುದ್ದು ತಂಗಿ ನೀನು. ಮತ್ ಹಾಗಿದ್ಮೇಲೆ ನೀನಿಲ್ಲೇ ಇರ್ಬೋದಲ್ಲ? ಆಗ್ಲೇ ಹೇಳಿದ್ನಲ್ಲ ಇರಕ್ಕಾಗಲ್ಲ ಅಂತ. ನಾವಿಬ್ರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟದೆ ಹೋದ್ರೂ ಒಂದೇ ತಾಯಿ ಮಕ್ಕಳಾಗೆ ಇದ್ದೀವಿ. ಎಲ್ಲೇ ಇದ್ರೂ ನಿನ್ನ ಒಳ್ಳೇದನ್ನೇ ನಾನು ಬಯಸ್ತೀನಿ. ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯ ಆದ್ಯಾ? ಇಲ್ಲಿ ನಿನಗೆ ಇಷ್ಟೊಂದು ಜನ ಇದ್ದಾರೆ. ಅಪ್ಪನಿಗೆ ನನ್ನ ಬಿಟ್ರೆ ಇನ್ಯಾರಿದ್ದಾರೆ? ನಾನು ಹೋಗ್ಬೇಕು ರಾಜಿ, ಹೋಗ್ಬೇಕು. ಆದ್ಯನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ದೆ. ಎಷ್ಟೋ ಸಲ ನನ್ನ ಮನಸ್ಸಿನ ಮಾತೆಲ್ಲ ಹೇಳಿದ್ದೀನಿ. ನಾನು ಅವಳ ಹತ್ರ ಎಷ್ಟೇ ಹೇಳಿದ್ರು ಕೂಡ ನನ್ನ ಪ್ರೀತಿನ ಅರ್ಥನೇ ಮಾಡ್ಕೋತಿಲ್ಲ. ನನ್ನ ಕ್ಷಮಿಸ್ಬಿಡು ಸೀನು. ಈ ಮನೆ ಮರ್ಯಾದೆ ಹೋಗ್ಬಾರ್ದು ಅಂತ, ದೊಡ್ಡಮ್ಮಂಗೆ ಯಾರು ಏನು ಅನ್ಬಾರ್ದು ಅಂತ ನಾನೇ ನಿನ್ನ ದೂರ ಮಾಡಬೇಕು ಅಂತ ಅನ್ಕೋತಿದ್ದೀನಿ. ನನಗೆ ಗೊತ್ತು ಆದ್ಯ, ನನ್ನ ಮೇಲಿರೋ ಪ್ರೀತಿನ ನೀನು ಹೇಳ್ಕೊಳಲ್ಲ, ಮನಸ್ಸಲ್ಲೇ ಸಾಯಿಸ್ಬಿಡ್ತೀಯ. ನಾನು ಈ ಮನೇಲಿ ಕಟ್ಟಲ್ಲಿ ಬದುಕೋದಕ್ಕಿಂತ ಎಲ್ಲಾದರೂ ದೂರ ಹೋಗೋದೇ ಒಳ್ಳೇದು. ನನ್ನಮ್ಮ ಕೊನೆ ಕೋರಿಕೆ ನಾನಿಲ್ಲಿರ್ಬೇಕು ಅನ್ನೋದು. ಆದರೆ ನನ್ನ ಅಮ್ಮಗೆ ಏನು ಗೊತ್ತು, ಇಲ್ಲಿ ಸೀನು ಅನ್ನೋನೊಬ್ಬ ಇರ್ತಾನೆ, ಅವನು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ. ನನ್ನ ಪ್ರೀತಿಯಿಂದ ಎಂಥ ಸಮಸ್ಯೆನೂ ಬರಬಾರ್ದು ಅಂದರೆ ಸೀನು ಮದುವೆ ಆಗೋವರೆಗೂ ಆಸ್ಟ್ರೇಲಿಯಾಗೆ ಹೊರಟೋಗೋದು ಬೆಟರ್. ನಾನು ಈ ಮನೇಲಿದ್ರೆ ನನಗೆ ಹುಚ್ಚು ಹಿಡಿದು ಬಿಡುತ್ತೆ. ಈಗಲೇ ಈ ಮನೆ ಬಿಟ್ಟು ಹೋಗ್ಬಿಡ್ಬೇಕು. ಈ ರೂಮಲ್ಲೇ ಇದ್ರೆ ನನಗೆ ಹುಚ್ಚು ಹಿಡಿಯೋ ಥರ ಇದೆ. ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರಬೇಕು. ಸೀನು, ಏನ್ ಮಾಡ್ತಿದ್ಯಾ ಸೀನು? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆದ್ಯ. 4 ಗೋಡೆ ಮಧ್ಯೆ ಬಂದಿ ಆಗಿದ್ದೀನಿ.
ಈಗ ಏನಾಯ್ತು ಅಂತ? ಏನಾಯ್ತಾ? ಇನ್ನು ಏನಾಗ್ಬೇಕು ಆದ್ಯ? ನಾನು ಪ್ರೀತಿಸ್ತಿರೋ ಹುಡುಗಿ ಸಿಗ್ತಾ ಇಲ್ಲ. ನನ್ನ ಪ್ರೀತಿನ ಅರ್ಥನೇ ಮಾಡ್ಕೋತಿಲ್ಲ. ನನ್ನ ಜೊತೆ ಜೀವನ ಮಾಡೋದು ಅವಳಿಗೆ ಇಷ್ಟನೇ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಮನೆಯವ್ರಿಗೆ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ ಆದ್ಯ. ಅದಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ಮೇಲಾದ್ರೂ ನೀನ್ ನೆಮ್ಮದಿಯಿಂದ ಇರು. ನಾನಂತೂ ನೆಮ್ಮದಿಯಾಗಿರಕ್ಕಾಗಲ್ಲ. ಸೀನು, ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅದೊಂದು ಹಿಡಿಯೋದು ಬಾಕಿ ಇದೆ. ಇಲ್ಲೇ ಇದ್ರೆ ಅದು ಕೂಡ ಹಿಡಿದು ಬಿಡುತ್ತೆ. ಯಾಕೆ ಅಂದ್ರೆ ನೀನ್ ಒಪ್ಕೊಳ್ಳಲ್ಲ, ನನ್ನ ಪ್ರೀತಿ ಗೆಲ್ಲಲ್ಲ. ನಾನಿಲ್ಲಿದ್ದು ಏನ್ ಮಾಡ್ಲಿ? ಇಷ್ಟ ಇಲ್ದಿರೋ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟು ಅಂತ್ಯ? ಇದೆಲ್ಲ ನನ್ನ ಕೈಲಿ ಸಾಧ್ಯ ಇಲ್ಲ. ನಾನು ಹೋಗ್ತಿದ್ದೀನಿ ಆದ್ಯ. ಸೀನು, 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 ನಿಂತ್ಕೋ, ನಿಂತ್ಕೋ, ನಿಂತ್ಕೋ. ಚಾರುಗೂ ನಿನಗೂ ನಿಶ್ಚಿತಾರ್ಥ ಆಗಿದೆ. ನೀನು ಚಾರುನೇ ಮದ್ವೆ ಮಾಡ್ಕೋಬೇಕು. ಗೌರವ ಮರ್ಯಾದೆನೆಲ್ಲ ಪಕ್ಕದಲ್ಲಿಟ್ಟು ಹೀಗೆ ಹೊರಟೋಗ್ಬಿಟ್ರೆ ನಾಳೆ ಮನೇಲಿರೋರೆಲ್ಲ ತಲೆ ಎತ್ಕೊಂಡು ಹೇಗ್ ಬದುಕ್ತಾರೆ? ನಿನ್ ಬಗ್ಗೆ ಕೂಡ ಬ್ಯಾಡ್ ಆಗಿ ತಿಳ್ಕೊಳಲ್ವಾ? ತಿಳ್ಕೊತಾರೆ, ಆದ್ರೆ ನನ್ನ ಮನ್ಸು ಅದು ಯಾವುದನ್ನು ಯೋಚನೆ ಮಾಡ್ತಿಲ್ಲ. ಇಲ್ಲೇ ಇದ್ರೆ ಇವತ್ತಲ್ಲ ನಾಳೆ ಈ ಮದ್ವೆ ನನಗಿಷ್ಟ ಇಲ್ಲ ಅಂತ ಮಾವನ ಹತ್ರ ಹೇಳ್ಬಿಡ್ತೀನಿ. ಆಗ ಎಲ್ರಿಗೂ ತೊಂದರೆ ಕೊಡೋದಕ್ಕಿಂತ ಇವಾಗ್ಲೇ ಮನೆ ಬಿಟ್ಟು ಹೋದ್ರೆ ಮದ್ವೆ ಇಷ್ಟ ಇಲ್ದೇನೆ ಮನೆ ಬಿಟ್ಟು ಹೋದ ಅನ್ಕೋತಾರೆ. ಸ್ವಲ್ಪ ದಿನ ಆದ್ಮೇಲೆ ನನ್ನನ್ನೇ ಮರ್ತು ಹೋಗ್ತಾರೆ. ಸೀನು, ನಿಂತ್ಕೋ. ಸೀನು, ನಿನಗೆ ನಿಜವಾಗ್ಲೂ ಹುಚ್ಚ ಹಿಡ್ತಿದೆ. ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ? ನಿನ್ನ ಅಷ್ಟೊಂದು ನಂಬೋ ಅಂತ ನಿಮ್ಮ ಮಾವನ್ಗೆ ಮೋಸ ಮಾಡ್ತೀಯಾ? ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ದೆ. ನೀನ್ ನನಗೆ ಮೋಸ ಮಾಡ್ತಿಲ್ವಾ? ಅದ್ ಹಾಗಲ್ಲ ಸೀನು. ಹ್ಯಾಪಿಯಾಗಿ ಚಾರುನ ಮದ್ವೆ ಮಾಡ್ಕೋ. ಸೀನು, 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 ಬಿಡು ಆದ್ಯ, ನನ್ನ ತಡಿಬೇಡ, ನಾನು ಹೋಗ್ಬೇಕು. ಪ್ರೀತಿ ಪ್ರೀತಿ ಅಂತ ಹಿಂಸೆ ಕೊಡ್ತಿದ್ಯಾ? ಪ್ರೀತಿಗಿಂತ ಕುಟುಂಬ ದೊಡ್ಡದು ಸೀನು. ನಿನ್ನಂತ ಕುಟುಂಬ ನನಗಿಲ್ಲ ಅಂತ ಎಷ್ಟೋ ಬೇಜಾರು ಮಾಡ್ಕೊಂಡಿದ್ದೀನಿ. ಮನೆ ಮುಖ್ಯ. ಹಾಗಾದ್ರೆ ನಾನು ಹೋಗ್ತೀನಿ ಆದ್ಯ. ಪ್ಲೀಸ್ ಬಿಡು, ಬಿಟ್ಬಿಡು ಸೀನು.
ಏನ್ ಮಾಡ್ತಿದ್ದೀರಾ ಇಬ್ರು? ಸ್ವಲ್ಪನಾದ್ರೂ ಬುದ್ಧಿಗಿದ್ದಿ ಇದೆಯಾ ನಿಮ್ಗೆ? ಅಲ್ವೋ ಸೀನು, ನನ್ ಸೀನು ಅಂದ್ರೆ ಅವನ ಮೇಲೆ ನಂಬಿಕೆ, ಒಂದು ಗೌರವ ಇದೆ ಕಣೋ. ಅಂತ ನನ್ ಸೀನು ಹೀಗ್ ಮಾಡ್ತಾನೆ ಅಂದ್ರೆ ನಂಬೋಕೆ ಆಗ್ತಿಲ್ಲ. ಯಾದ್ಯಾ, ನಿನಗ್ ತಲೆಗಿಲೆ ಕೆಟ್ಟಿದ್ಯಾ? ನಿನ್ನ ಈ ಮನೆ ಕರ್ಕೊಂಡ್ ಬಂದ ಉದ್ದೇಶ ಏನು? ಅದನ್ನ ಯೋಚನೆ ಮಾಡ್ದೆ ಏನ್ ಮಾಡ್ತಿದ್ಯಾ ನೀನು? ನನ್ ತಂಗಿ ಸಂಧ್ಯಾ ಸಾಯೋವಾಗ ಮಾತು ಕೊಟ್ಟಿದ್ದೆ, ಅದಕ್ಕೆ ನಿನ್ನ ಕರ್ಕೊಂಡ್ ಬಂದೆ. ನೀವಿಬ್ರು ಮಾತಾಡ್ತಾ ಇದ್ದಿದ್ದನ್ನ ನಾನು ಹಿಂದೆ ನಿಂತು ನೋಡ್ತಾ ಇದ್ದೆ. ನಿಮ್ ಮಾತನ್ನ ಕೇಳಿ ಪ್ರಾಣನೇ ಬಾಯಿಗೆ ಬಂದಾಗೋಯ್ತು. ಸದ್ಯ ನಾನೊಬ್ಳೇ ಇದ್ದೆ, ಇದರಿಂದ ನೀವಿಬ್ರು ಬಚಾವಾದ್ರಿ. ನೀವು ಮಾಡಿದ್ ಸರಿನಾ? ಅಂದ್ರೆ ನೀವಿಬ್ರು ಪ್ರೀತಿಸ್ತಾ ಇದ್ದೀರಾ? ಹಾ? ನಾನು ಕೇಳ್ತಿದ್ದೀನಲ್ಲ, ಉತ್ತರ ಕೊಡು. ತಪ್ಪು ಮಾಡ್ತಿದ್ದಾಗ ಬರ್ದೇ ಇದ್ದ ಭಯ, ನಾನು ಕೇಳಿದಾಗ ನಿನಗೆ ಭಯ ಬರ್ತಿದ್ಯಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಎಷ್ಟು ಹಿಂದೇಟಾಗ್ತಿದ್ಯಾ ನೋಡು. ಸೀನು, ಮಾತಾಡು. ನಿಮ್ಮಿಬ್ರ ಮಧ್ಯೆ ಏನ್ ನಡೀತಿದೆ? ನಮ್ಮ ಕುಟುಂಬದವ್ರ ಬಗ್ಗೆ ಗೊತ್ತಿದ್ದು ಕೂಡ ನೀನು ಆದ್ಯನ ಪ್ರೀತಿಸ್ತಾ ಇದೀಯಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅತ್ತೆ, ಅದು ನಾನು ಯಾರ ಹತ್ರ ಬೇಕಾದರೂ ಸುಳ್ಳು ಹೇಳ್ತೀನಿ, ಆದರೆ ನಿಮ್ಮಂಥ ದೇವತೆ ಹತ್ರ ಸುಳ್ಳು ಹೇಳಲ್ಲ ಅತ್ತೆ. ನಾನು ಮನ್ಸಾರೆ ಆದ್ಯನ ಪ್ರೀತಿಸ್ತಾ ಇದ್ದೀನಿ. ಅಯ್ಯೋ ಸೀನು, ನೋಡು, ಆದ್ಯನ ಪ್ರೀತಿಸೋದು ಅಂದ್ರೆ ಏನೋ ನಿನಗೆ ಹುಚ್ಚಿಗೆ ಚಿಡಿತಾ?